ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, 2ನೇ ಹಂತದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ 16 ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ನೋಡಿ, ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ತೀರಾ, 20 ಜಿಲ್ಲೆಗೆ ಬಂತು, 25 ಜಿಲ್ಲೆಗಳಿಗೆ ಬಂತು ಅಥವಾ 10 ಜಿಲ್ಲೆಗಳಿಗೆ ಬಂತು ಅಂತ ಡೈಲಿ ನೋಡ್ತಾನೆ ಇರ್ತೀರಾ. ಅದಾದ್ಮೇಲೆ ನಿಮಗೆ ವಿಡಿಯೋಗಳನ್ನ ನೋಡ್ಸಿದ್ಮೇಲೆ ಅನ್ಸೋದು ಒಂದೇ, ಎಲ್ಲ ಕೂಡ ಫೇಕ್ ಇನ್ಫಾರ್ಮೇಶನ್, ಇವ್ರು ಸುಳ್ಳು ಮಾಹಿತಿಯನ್ನ ತಿಳಿಸ್ತಾರೆ ಅಂತ. ಸೊ ಅದೇ ರೀತಿಯಾಗಿ ನನ್ನ ಚಾನಲ್ನ ನೀವು ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ನನ್ನ ಚಾನಲ್ನಲ್ಲಿ ನಿಮಗೆ ಯಾವುದೇ ರೀತಿಯ ಸುಳ್ಳು ಮಾಹಿತಿ ಸಿಗೋದಿಲ್ಲ. ಬೇಕಿತ್ತು ಅಂದ್ರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲಾ ಕಮೆಂಟ್ಗಳನ್ನ ಚೆಕ್ ಮಾಡಬಹುದು. ನನ್ನ ವಿಡಿಯೋಸ್ಗೆ ಯಾವುದೂ ಕೂಡ ನೀವು ಸುಳ್ಳು ಹೇಳ್ತೀರಾ ಅಥವಾ ಫೇಕ್ ಇನ್ಫಾರ್ಮೇಶನ್ ಅಂತ ಕಮೆಂಟ್ ಮಾಡಲ್ಲ. 100% ಜೆನ್ಯೂನ್ ಇನ್ಫಾರ್ಮೇಶನ್ನ ಕಷ್ಟಪಟ್ಟು ಕಲೆಕ್ಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ರಿಲೇಟೆಡ್ ಕೂಡ ಪಕ್ಕಾ ಇನ್ಫಾರ್ಮೇಶನ್ ಇರುತ್ತೆ. ಯಾವುದೇ ರೀತಿಯ ಸುಳ್ಳು ಮಾಹಿತಿ ಇರೋದಿಲ್ಲ. ವಿಡಿಯೋನ ಕಂಪ್ಲೀಟ್ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬರೋಕೆ ಸ್ಟಾರ್ಟ್ ಆಯಿತು. ಆದರೆ ಇನ್ನೂ ಕೂಡ ಸುಮಾರು ಜಿಲ್ಲೆಗಳಿಗೆ ಹಣ ಹೋಗೇ ಇಲ್ಲ. ರಾಜ್ಯ ಸರ್ಕಾರದ ಕಡೆಯಿಂದ 2-3 ದಿನಗಳ ಆದ್ಮೇಲೆ ಮತ್ತೆ 2ನೇ ಹಂತದ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಹಂತದಲ್ಲಿ ನಿಮಗೆ ಕೆಲವು ಜಿಲ್ಲೆಗೆ ಮಾತ್ರ ಹಣ ತಲುಪ್ತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರೋ ಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ ಅಲ್ವಾ. ಸೊ ಎಲ್ರಿಗೂ ಒಂದೇ ದಿನ ಹಣವನ್ನ ಹಾಕೋದಿಲ್ಲ. 4 ಹಂತಗಳಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಮೊದಲನೇ ಹಂತ ವರಮಹಾಲಕ್ಷ್ಮಿಗಾಯ್ತು. ಈಗ 2ನೇ ಹಂತ 12ನೇ ತಾರೀಕಿಂದ ಅಂದ್ರೆ ನಿನ್ನೆಯಿಂದ 2ನೇ ಹಂತದ ಹಣ ಬಿಡುಗಡೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಹಂತದಲ್ಲಿ ಒಟ್ಟು 16 ಜಿಲ್ಲೆಯವರಿಗೆ ಹಣ ಬಂದಿದೆ ಅನ್ನೋ ಮೆಸೇಜ್ಗಳು ಸಿಗ್ತಾ ಇದೆ. ಇದರಲ್ಲಿ ಏನು ಗೊತ್ತಾ, ಜಸ್ಟ್ ಹಣ ಬಂದಿದೆ ಅಂತಲ್ಲ, ವಿತ್ ಸ್ಕ್ರೀನ್ ಶಾಟ್, ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಗೃಹಲಕ್ಷ್ಮಿ ಅಂತ ಇರೋ ಮೆನ್ಷನ್ ಮಾಡಿರೋಂಥ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಟೋಟಲಾಗಿ ಇವತ್ತು ಹಣ ಬಂದಿರೋದು ಮತ್ತು ನಿನ್ನೆಯಿಂದ ಹಣ ಬಂದಿರೋ ಸ್ಕ್ರೀನ್ ಶಾಟ್ಗಳು ಹಾಕ್ಬಿಡ್ತೀನಿ. ನಿಮಗೆ ನಂಬಿಕೆ ಬರಬೇಕು ಅಲ್ವಾ, ಇವರು ಫೇಕ್ ಇನ್ಫಾರ್ಮೇಷನ್ ಹೇಳ್ತಿದ್ದಾರೆ, ಸುಳ್ಳು ಅಥವಾ ನಿಜ ಯಾವುದು ಅಂತ ತಿಳ್ಕೊಬೇಕು ಅಂದರೆ ನಿಮಗೆ ಮೆಸೇಜ್ ಬೇಕಾಗುತ್ತೆ, ಸ್ಕ್ರೀನ್ ಶಾಟ್, ಅದನ್ನು ಹಾಕ್ತೀನಿ ನೋಡಿ. ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. 13/8 ಅಂತ ಡೇಟ್ ನೋಡ್ಕೊಳ್ಳಿ. 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ಇದು ಕೂಡ ಇವತ್ತು 11:53ಕ್ಕೆ 28ಕ್ಕೆ ಬಂದಿರೋ ಅಮೌಂಟ್ 2,000 ರೂಪಾಯಿ ಬಂದಿದೆ. ಇದೆಲ್ಲ ನಿನ್ನೆ ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ಗಳು ಆಗಿರುತ್ತೆ. ಅಂದರೆ ಟೋಟಲಿ ನಿಮಗೆ 2ನೇ ಹಂತದ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಕೆಲವುದರಲ್ಲಿ ಗೃಹಲಕ್ಷ್ಮಿ ಅಂತ ಪರ್ಟಿಕ್ಯುಲರ್ ಆಗಿ ಮೆಸೇಜಲ್ಲಿ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಅಂತಾನೆ ಇದೆ. ಸೊ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿರಬಹುದು ಅನ್ಕೋತೀನಿ. ಹಾಗೆ ಒಂದಷ್ಟು ಜನ ಕಮೆಂಟ್ ಕೂಡ ಬಂದಿದ್ದಾರೆ, 2,000 ರೂಪಾಯಿ ಬಂತು. ಸೊ ಹಾಗೆ ಸುಮಾರು ಜನ ಕೂಡ ಕಮೆಂಟ್ನ ಮಾಡಿದ್ದಾರೆ ಅಮೌಂಟ್ ರಿಸೀವ್ ಆಗಿರೋದ್ರ ಬಗ್ಗೆ. ಸೋಮವಾರ ಕೆಲವರಿಗೆ ಬಂದಿದ್ರೆ, ಕೆಲವರಿಗೆ ಇವತ್ತು ಕೂಡ ಹಣ ಬಂದು ತಲುಪಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದರೆ, ವಿಡಿಯೋ ನೋಡ್ತಿರೋ ನಿಮಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಅಥವಾ ನಿನ್ನೆ ಬಂದಿತ್ತು ಅಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ಯಾಕಂದರೆ ಜೆನ್ಯೂನ್ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂದರೆ ನಿಮಗೆಲ್ಲ ಪ್ರೂಫ್ನ ಕೊಡಬೇಕು. ಜಸ್ಟ್ ಮಾತಲ್ಲೇ ಹೇಳಿದ್ರೆ ಯಾರು ಕೂಡ ನಂಬಲ್ಲ. ಯಾಕಂದರೆ ಯೂಟ್ಯೂಬ್ಗಳಲ್ಲಿ ಅದೇ ಅಲ್ವಾ ಬರ್ತಾ ಇರೋದು. ಇವಾಗ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಒಂದು ಸುಳ್ಳು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಪಕ್ಕ ಇನ್ಫಾರ್ಮೇಷನ್ ಬೇಕು ಅಂದರೆ ವಿತ್ ಸ್ಕ್ರೀನ್ ಶಾಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರಬೇಕು. ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ರಿಸೀವ್ ಆಗಿರೋದ್ರ ಬಗ್ಗೆ ಸ್ಕ್ರೀನ್ ಶಾಟ್ ಮತ್ತು ವಿತ್ ಪ್ರೂಫ್. ಒಟ್ಟು 16 ಜಿಲ್ಲೆಯವರಿಗೆ ಈಗ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಅಲ್ವಾ. ಯಾವ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯವರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಕೂಡ ಇವತ್ತಿನವರೆಗೂ ಬಿಡುಗಡೆ ಆಗ್ತಾ ಇದೆ. ನಂತರ ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಧಾರವಾಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಬಾಗಲಕೋಟೆ, ತುಮಕೂರು, ಬಳ್ಳಾರಿ, ದಕ್ಷಿಣ ಕನ್ನಡ, ವಿಜಯನಗರ, ಚಾಮರಾಜನಗರ, ಚಿತ್ರದುರ್ಗ, ಒಟ್ಟು 16 ಜಿಲ್ಲೆಯವರಿಗೆ ಹಣ ಬಂದು ತಲುಪಿದೆ. ಆದರೆ ಈ ಜಿಲ್ಲೆಯಲ್ಲಿರೋ ಕಂಪ್ಲೀಟ್ ಎಲ್ಲ ಜನಕ್ಕೂ ಕೂಡ ಹಣ ಬಂದಿಲ್ಲ. ಹಂತವಾಗಿ ಹಣ ಬರ್ತಾ ಇರೋದ್ರಿಂದ ಸೊ ಒಂದೊಂದು ತಾಲೂಕು ವೈಸ್ಗಳಲ್ಲಿ ಒಂದೊಂದು ಫೈಲ್ಗಳು ಬಿಡುಗಡೆ ಆಗುತ್ತೆ. ಸೊ ಒಂದು ಫೈಲ್ ಬಿಡುಗಡೆ ಆಗುತ್ತೆ ಅಂದರೆ ಆ ಫೈಲಲ್ಲಿ ಯಾರ್ಯಾರ ಹೆಸರು ಇರುತ್ತೋ ಅಂಥವ್ರಿಗೆ ಹೋಗುತ್ತೆ. ನಮ್ಮ ಅಕ್ಕಪಕ್ಕದವ್ರಿಗೆ ಬಂತು ಅಥವಾ ನಮಗೆ ಬಂದಿಲ್ಲ ಅನ್ನೋ ಥರ ನೀವೇನೋ ಟೆನ್ಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಆ ಥರ ಆಗೋದಿಲ್ಲ. ಫೈಲ್ ಮೂವ್ ಆಗುತ್ತೆ. 4 ಹಂತದಲ್ಲಿ ಬಿಡುಗಡೆ ಆಗುತ್ತೆ. ಸಾವಿರಾರು ಕೋಟಿ ಹಣ ಬಿಡುಗಡೆ ಆಗಬೇಕು ಅಂದರೆ ಸ್ವಲ್ಪ ಡಿಲೇ ಆಗೋದು ನಾರ್ಮಲ್ ಪ್ರೋಸೆಸ್. ಹಾಗಾಗಿ ಈ ಜಿಲ್ಲೆಯವರಿಗೆ ಎಲ್ರಿಗೂ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು 50% ಹಣ ಹೋಗಿರುತ್ತೆ. ಇನ್ನು 50% ಬರಬೇಕಾಗಿರುತ್ತೆ. ಇನ್ನು ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಮಂಗಳೂರು ಈ ಕಡೆ ಕೆಲವ್ರಿಗೆ ಇನ್ನೂ ಕೂಡ ಹಣ ಬಿಡುಗಡೆನೇ ಆಗಿರೋದಿಲ್ಲ. ಓಕೆ, ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ಎಲ್ರಿಗೂ ಒಂದೇ ದಿನ ಹೋಗೋದಿಲ್ಲ. ಎಲ್ರಿಗೂ ಕೂಡ ಹಂತವಾಗಿ ಹೋಗುತ್ತೆ. ಬಟ್ ಕೆಲವು ಜಿಲ್ಲೆಗಳಿಗೆ ಮೊದಲನೇದಾಗಿ ಹೋಗುತ್ತೆ. ಅದರಲ್ಲೂ ಕೂಡ ಕೆಲವು ತಾಲೂಕುಗಳಿಗೆ ಹೋಗುತ್ತೆ. ತಾಲೂಕು ವೈಸಲ್ಲಿ ಒಂದಷ್ಟು ಫೈಲ್ಸ್ಗಳಿರುತ್ತೆ. ಸೊ ಆ ಫೈಲ್ಸ್ಗಳ ಮುಖಾಂತರ ಹಣ ಬರುತ್ತೆ. ಬೆಳಗ್ಗೆ 11 ಗಂಟೆ ನಂತರ ಇವತ್ತಿನಿಂದ ಹಣ ಹಾಕೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಇವತ್ತು ಸಂಜೆ ಒಳಗಡೆ ಹಣ ರಿಸೀವ್ ಆಗಬಹುದು. ಬಟ್ ವಿಡಿಯೋ ನೋಡ್ತೀರಿ ಯಾರಿಗಾದ್ರೂ ಹಣ ರಿಸೀವ್ ಆಯಿತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ದಯವಿಟ್ಟು ಅರ್ಧ ವಿಡಿಯೋ ನೋಡಿ ಕಮೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂದರೆ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ. ಅದನ್ನು ನಂಬ್ಕೊಂಡೇ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಬಟ್ ನೀವು ವಿಡಿಯೋ ನೋಡಿಬಿಟ್ಟು ಸುಳ್ಳು ಮಾಹಿತಿ ಅಂತೆಲ್ಲ ಕಮೆಂಟ್ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.